ಓಪನ್ ಆಗಿ ಮತ್ತೆ ಅದು ಆಪಾದನೆ ಸಾರ್ವಜನಿಕವಾಗಿ ಅವರ ಪ್ರತಿನಿಧಿಯಾಗಿ ನಮ್ಮ ಪ್ರಮೋದ್ ಅವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ ಸರ್. ನಮಸ್ಕಾರ. ಏನು ಹೇಳ್ತೀರಾ ಕುಡಿಯೋ ನೀರಿನ ವಿಚಾರವಾಗಿ ಕೆಟ್ಟು ನಿಂತಿದೆ ಅಂತ ಹೇಳ್ತಾ ಇದ್ದೀರಾ ಸರ್? ಕೆಟ್ಟು ನಿಂತಿರೋದಲ್ಲ, ಇವತ್ತಿನವರೆಗೂ ಇದನ್ನು ಓಪನ್ ಮಾಡಿರೋದು ಇನ್ನೂ ಇದೇ ಆಗಿಲ್ಲ, ಓಪನೇ ಮಾಡಿಲ್ಲ. ಇದನ್ನು ಬರೀ ಕೆಲಸ ಮಾತ್ರ ಮಾಡಿದ್ದಾರೆ. ಪಾರ್ಕನ್ನು ಅಷ್ಟೇ ಇವತ್ತಿನವರೆಗೂ ಯಾವುದೇ ಅಧಿಕಾರಿನೂ ಬಂದು ವೀಕ್ಷಣೆ ಮಾಡಿಲ್ಲ. ಜೊತೆಗೆ ಅದನ್ನು ಏನು ಶುದ್ಧಗೊಳಿತ ಕಾರ್ಯನೂ ಮಾಡಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಬಂದು ಇದನ್ನು ಕೂಲಂಕುಷವಾಗಿ ನೋಡಿ ಮಾಡಬೇಕು ಅಂತ ವಿನಂತಿ ಮಾಡ್ಬೋದು ಸರ್. ಒಟ್ಟು ಈಗ ಇಲ್ಲಿ ಶುದ್ಧ ಕುಡಿಯುವ ನೀರು ಎಷ್ಟಿದೆ ಸರ್? ಇಲ್ಲಿ ಈ ಏರಿಯಾ, ಈ ಸರೌಂಡಿಂಗಲ್ಲಿ ಇದು ಒಂದೇ ಸರ್. ಒಂದೇನಾ? ಇದು ಒಂದೇನೆ. ಈಗ ಸಾರ್ವಜನಿಕರು ಶುದ್ಧ ನೀರಿನ ಕುಡಿಯೋದಕ್ಕೆ ತರೋದಕ್ಕೆಲ್ಲ ಹೋಗ್ತಾರೆ. ತರೋದಕ್ಕೆ ತುಂಬ ದೂರ ಹೋಗ್ತಾರೆ, 1 ಕಿಲೋಮೀಟರ್ ಹತ್ತಿರ ಹೋಗ್ತಾರೆ. ಹಾಗಾಗಿ ಇದು ಬೇಗ ರೆಡಿ ಆಗಬೇಕು. ಬೇಗ ರೆಡಿ. ಎಷ್ಟು ವರ್ಷ ಆಯ್ತು ಇದು ಈ ಥರ ಆಗಿ? ಓಪನ್ ಆದಾಗಿಂದನೂ ಇದನ್ನ ಏನು ಇವತ್ತಿನವರೆಗೂ ಅದನ್ನ ಇದೇ ಮಾಡಿಲ್ಲ, ನಿರ್ವಹಣೆ ಸರಿಯಾಗಿ ಮಾಡ್ತಾರೆ. ನಿರ್ವಹಣೆ ಮಾಡಿಲ್ಲ. ಮತ್ತೆ ಪಾರ್ಕ್ ಕೂಡ ಅಭಿವೃದ್ಧಿ ಯಾವುದೇ ರೀತಿ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಜೊತೆಗೆ ಅದನ್ನ ಕ್ಲೀನು ಮಾಡಿಸಿಲ್ಲ. ಜೊತೆಗೆ ಪಾರ್ಕನ್ನು ಡೆವಲಪ್ ಮಾಡಿಲ್ಲ ಇವತ್ತಿನವರೆಗೂ. ಮತ್ತೆ ಇಲ್ಲಿ ಮೋರಿ ಇದೆ, ಮೋರಿನೂ ಅಷ್ಟೇ ಇವತ್ತಿನವರೆಗೂ ಯಾವುದೇ ಕಾರ್ಪೊರೇಟರ್ ಬಂದು, ಯಾರೂ ಅಧಿಕಾರಿಗಳು ಬಂದು ಕ್ಲೀನ್ ಮಾಡಿಸಿಲ್ಲ. ಅಲ್ಲೆಲ್ಲ ತುಂಬ ಸತ್ಯಸವರುಗಳೆಲ್ಲ ಓಡಾಡ್ತಾ ಇರುತ್ತೆ. ಅದ್ರ ಬಗ್ಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮುತುವರ್ಜಿ ಕೊಟ್ಟು ಕೆಲಸ ಮಾಡಿಕೊಡ್ಬೇಕಾಗಿ ವಿನಂತಿಸ್ತೀನಿ ಸರ್. ಈಗ ಒಂದು ಉದಾಹರಣೆ, ಪಾರ್ಕ್ನಲ್ಲಿ ಮುಖ್ಯವಾಗಿ ನೀರು ಮಾಡಂಗೇ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆನ ಪಾರ್ಕ್ನಲ್ಲಿ ಇದು ಶುದ್ಧ ನೀರಿನ ಘಟಕ ಮಾಡೋಂಗಿಲ್ಲ. ಅದಕ್ಕೆ ಸಪ್ರೇಟ್ ಆದಂಥ ಸರ್ಕಾರಿ ಜಾಗ ಇರಬೇಕು, ಮತ್ತು ಪಾರ್ಕಾಗಿ ಉಳ್ಕೊಬೇಕು. ಈ ಒಂದ್ರ ಮೇಲೆ ಒಂದು ಮಾಡೋದಾದರೆ ಪಾರ್ಕೇ ಆಗಬೇಕು ಇವ್ರಿಗೆ ಅಂತ ಸರ್. ಇವ್ರಿಗೆ ಎಲ್ಲಿ ಜಾಗ ಎಲ್ಲಿ ಫ್ರೀಯಾಗಿ ಸಿಗುತ್ತಾ ಇದೆಯೋ ಆ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತಿನವರೆಗೂ ಕರೆಕ್ಟಾಗಿ ಮಾಡಿಲ್ಲ ಸರ್. ಹಾಗಾಗಿ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? ಇದನ್ನ ಮಾಡಿ 5-6 ವರ್ಷ, 8 ವರ್ಷ ಆಗಿದೆ ಸರ್. ಇವತ್ತಿನವರೆಗೂ ಯಾರು ಬಂದು ಓಪನು ಮಾಡಿಲ್ಲ, ಇದು ಉಪಯೋಗಕ್ಕೂ ಬಂದಿಲ್ಲ ಇದು. ಹಾಗಾಗಿ ಇದು ಬೇಗ ರೆಡಿ ಆಗಿಬಿಡುತ್ತೆ. ಬೇಗ ರೆಡಿ ಆಗುತ್ತೆ. ಓಕೆ. ನಮ್ಮ ಪರಿಚಯ? ನನ್ನ ಹೆಸರು ಪ್ರಮೋದ್ ಅಂತ. ನಾನು ಶಿವಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಶಿವಸೇನಾ ಪಕ್ಷ? ಹೌದು, ಶಿವಸೇನೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಮೈಸೂರು ಜಿಲ್ಲೆ. ಓಕೆ ಓಕೆ. ಈಗ ನಿಮ್ಮ ಪಕ್ಷದ ಪರವಾಗಿ ಇದನ್ನು ನೀವು ರೆಡಿ ಮಾಡಿಸೋದು ಅಂತ ಕೇಳ್ತಾ ಇದ್ದೀರಾ? ಹೌದು. ಓಕೆ ಓಕೆ. ಮತ್ತು ಇನ್ನೇನು ಆಗಬೇಕು ಸರ್ ಇಲ್ಲಿ? ಸರ್ ನೀವೇ ನೋಡಿ, ಪಾರ್ಕ್ ಏನಾಗಬೇಕು, ಏನು 1 ರೂಪಾಯಿ ಕೆಲಸ ಆಗಿಲ್ಲ. ಇಲ್ಲಿ ಕಾರ್ಪೊರೇಷನ್ ಅವರು ಬರ್ತಾರೆ, ಡೈಲಿ ಇಲ್ಲಿ ಅವರು ಯೂಸ್ ಮಾಡ್ತಾರೋ ಐಟಮ್ನೆಲ್ಲ ಇಲ್ಲಿ ಬರೀ ಶೇಖರಣೆ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇವತ್ತಿನವರೆಗೂ 1 ರೂಪಾಯಿ ಕೆಲಸ ಆಗಿಲ್ಲ. ಅದು ಕೆಲಸ ಆಗಿ ಇದು ಕುಡಿಯೋ ನೀರಿನ ಘಟಕ ಓಪನ್ ಆಗಬೇಕು ಬೇಗ. ಇಲ್ಲಿ ಸ್ಥಳೀಯರಿಗೆಲ್ಲರಿಗೂ ಉಪಯೋಗ ಆಗಬೇಕು. ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡೋಣ ಬನ್ನಿ ಆಗಿ ಏನೇ ಆಗಿದೆ ಸಮಸ್ಯೆ ಅಂತ. ಬನ್ನಿ. ಎಸ್ ವೀಕ್ಷಕ, ತಾವು ನೋಡ್ತಿದ್ದೀರಾ, ಇದು ಶಾರದಾದೇವಿ ನಗರದಲ್ಲಿರುವಂಥ ಒಂದು ಕುಡಿಯೋ ನೀರಿನ ಘಟಕದ ವ್ಯವಸ್ಥೆ ಈ ಥರ ಆಗಿದೆ. ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಇದೆಯಲ್ಲ, ಏನೇನು ಅವ್ಯವಸ್ಥೆ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಅನುಕೂಲವಾಗಿರ್ಬೇಕು ಅನ್ನೋದು ನೀವು ನೋಡ್ತಾ ಇದ್ದೀರಾ ನೋಡಿ. ಇದು ಪಾರ್ಕ್ ವ್ಯವಸ್ಥೆ ನೋಡಿ, ಬೀಗ ಹಾಕಿದೆ ಇಲ್ಲಿ. ಮತ್ತು ಸಿಕ್ಕಾಟ ಸ್ಮೆಲ್ ಕೂಡ ತಾವು ನೋಡ್ತಾ ಇದ್ದೀರಾ ನೋಡಿ. ಇದು ಪಾರ್ಕ್ ವ್ಯವಸ್ಥೆ ನೋಡಿ. ಇಲ್ಲಿ ಇದೆಯಲ್ಲ ನೋಡಿ, ಯಾವ ನಿರ್ಲಕ್ಷ್ಯ ಇದೆ ಅಂತ ನೋಡ್ತಾ ಇದ್ದೀರಾ ನೀವು ನೋಡಿ. ಇದು ನೋಡಿ, ಇಲ್ಲಿ ಬೀಗನೇ ಹಾಕಿಲ್ಲ. ಯಾರನ್ನ ಕಳ್ಳರು ಕದಿಂಬ್ರು ಏನಾನ ಇಲ್ಲಿರೋಂಥ ಲಕ್ಷಾಂತರ ಪದಾರ್ಥಗಳು ತಗೊಂಡೋದ್ರೆ ಏನು ಮಾಡ್ತಾರೆ ನೋಡ್ತಾ ಇದ್ದೀರಾ? ಇದು ಕತೆ ನೋಡಿ. ಪಾರ್ಕ್ ವ್ಯವಸ್ಥೆ ಹೆಂಗಿದೆ ನೋಡಿ, ಅವ್ಯವಸ್ಥೆ ಪಾರ್ಕು ನೋಡಿ. ಕಾರ್ಪೊರೇಷನವರು ಗಾಡಿಗಳು ಇಟ್ಕೋತಾರೆ, ಇಲ್ಲೇ ತಂದೆಲ್ಲ ಹಾಕ್ತಾರೆ. ಇದು ಪಾರ್ಕ್ ಯಾವ ಥರ, ಇದು ಶಾರದಾದೇವಿ ನಗರದಲ್ಲಿರುವಂಥ ಒಂದು ಪಾರ್ಕ್ ಗಬ್ಬು ನಾರ್ತಾ ಇದೆ. ಸ್ಮೆಲ್ ಕೂಡ ತಾವು ನೋಡ್ತಾ ಇದ್ದೀರಾ ನೋಡಿ. ತ್ಯಾಜ್ಯ ವಸ್ತುಗಳನ್ನ ಇಲ್ಲೇ ಹಾಕೋರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಸತ್ಪ್ರಜೆಗಳಂತೂ ಕೇಳೋದಿಲ್ಲ, ಗೊತ್ತಲ್ಲ ನಿಮಗೆ ಸತ್ಪ್ರಜೆಗಳ ಕತೆ. ಹಾಗಾಗಿ ಪ್ರಮೋದ್ ಅಂತ ಶಿವಸೇನೆ ಮೈಸೂರು ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಅವರು ಇದನ್ನು ಆಪಾದನೆ ಮಾಡಿರೋಂಥದ್ದು ನೋಡಿ. ನೋಡ್ತಾ ಇದ್ದೀವಿ ನೋಡಿ. ಏನ್ರಿ, ನಮ್ಮ ತೆರಿಗೆ ಹಣ ಈ ಥರ ಪೋಲಾಗ್ತಾ ಇದೆ ಅಂತಂದರೆ ಅಲ್ಲಿಗೆ ಯಾವ
ವ್ಯವಸ್ಥೆ ಇವತ್ತು ಮೈಸೂರಿನಲ್ಲಿದೆ. ಸುಂದರ ನಗರಿ, ಸ್ವಚ್ಛ ನಗರಿ, ಸಾಂಸ್ಕೃತಿಕ ನಗರಿ. ಅದು ಕೇವಲ ಸಿಟಿಗೆ ಮಾತ್ರನಾ? ಹೊರಗಡೆ ಔಟ್ ಸ್ಟೇಷನ್ ಏರಿಯಾಗಳಿಗಿಲ್ವಾ ಹೆಸರು? ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಏನಾಗಿದೆ ಪರಿಸ್ಥಿತಿ. ಇಲ್ಲಿ ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಒಂದು ಸುಸಜ್ಜಿತ ಅಂತ ಪಾರ್ಕ್ ನಿರ್ಮಾಣ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ತ್ಯಾಜ್ಯ ವಸ್ತುಗಳನ್ನೇ ನೀವು ಇಲ್ಲಿ ಹಾಕೋರು, ಇನ್ನು ಪಾರ್ಕ್ ಏನು ಕರೆಕ್ಟಾಗಿ ಇಟ್ಕೋತೀರಾ? ಪಾರ್ಕಲ್ಲಿ ಲೆಕ್ಕ ಇದನ್ನು ಮಾಡೋಂಗೇ ಇಲ್ಲ. ಇದು ಶುದ್ಧ ನೀರಿನ ಘಟಕ ಪಾರ್ಕ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಆದಂಥ ಸರ್ಕಾರಿ ಜಾಗ ಇರಬೇಕು. ಎಲ್ಲ ಒಂದು ಕಡೆ ಹಾಕ್ಬಿಡೋದು, ಸರ್ಕಾರಿ ದುಡ್ಡು, ಸಾರ್ವಜನಿಕ ತೆರಿಗೆ ಹಣ ಬೀಗ ಹಾಕ್ಕೊಂಡು ಸುಮಾರು ವರ್ಷಗಟ್ಟೆ ಅಂತ ಇರೋವಂಥ ಒಂದು ಇದು. ನೋಡಿ ಯಾವ ವ್ಯವಸ್ಥೆ ಇದೆ. ಕಾಡಾರು ಚೆನ್ನಾಗಿರ್ತಲ್ರಿ, ಕಾಡಿನಲ್ಲಿರುವಂಥ ವ್ಯವಸ್ಥೆ ಕರೆಕ್ಟಾಗಿರ್ತದೆ. ನಾವೇನು ನೋಡ್ತಾ ಇದ್ದೀವಿ, ಇದು ಶಾರದಾದೇವಿ ನಗರ. ಇಲ್ಲೇ ಪಕ್ಕದಲ್ಲೇ ಶಾರದಾದೇವಿ ಸರ್ಕಲ್ ಏನಿದೆ ನೋಡಿ, ಮುಂದೆ ಏನು ಸರ್ಕಲ್ ಅದು, ಆ ಸರ್ಕಲ್ನ ಮೇನ್ ಜಂಕ್ಷನ್ ಇರುವಂಥ ಪಾರ್ಕು. ಯಾವ ಮಟ್ಟಿಗಿದೆ ನೋಡಿ ಈ ಪಾರ್ಕ್. ನಾವು ನೋಡ್ತಾ ಇರೋಂಥದ್ದು ಶಾರದಾದೇವಿ ನಗರ. ನಿಜವಾಗ್ಲೂ ASK ಅನ್ನಿಸ್ಬೇಕ್ರಿ ಅಧಿಕಾರಿಗಳಿಗೆ. ಏನು ಕೆಲಸ ಮಾಡ್ತಾರ್ರಿ ನಿಮಗೆ? ಅದರಲ್ಲಿ ಮೈಸೂರಲ್ಲಿ ಸುಂದರ ನಗರಿ ಅಂತ ಬೇರೆ ಬಿರುದು ಕೊಟ್ಟವ್ರೆ ಅಂತ ಸರ್ಟಿಫಿಕೇಟ್ ಹಾಕ್ಕೊಂಡು ಎಲ್ಲ ಬರೋ ಪತ್ರಿಕೆಯಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತೀರಾ. ಶುದ್ಧ ನೀರಿನ ಘಟಕ ಗ್ರಾಮಾಂತರಗಳಲ್ಲಿ ಇಡೀ ರಾಜ್ಯದಲ್ಲಾಗಿರೋಂಥ ಸಮಸ್ಯೆ ಇದು. ಕೇವಲ ಇದೊಂದೇ ಜಾಗದಲ್ಲ, ಇಡೀ ರಾಜ್ಯದ ಜಿಲ್ಲೆಯ ಗ್ರಾಮಾಂತರಗಳಲ್ಲಿ ಆಗಿರೋಂಥ ಸಮಸ್ಯೆ. ಸೊ ನೋಡ್ತಾ ಇದ್ದೀರಾ, ಸಾರ್ವಜನಿಕರ ತೆರಿಗೆ ಹಣ ಇದು ಶುದ್ಧ ನೀರಿನ ಘಟಕ. ಸೊ ನೋಡ್ತಾ ಇದ್ದೀರಾ ನೋಡಿ, ಮೈಸೂರು ಸಾಂಸ್ಕೃತಿಕ ನಗರಿ ಇವತ್ತು ಪಾರ್ಕ್ಗಳಲ್ಲಿ ಯಾವ ಥರ ವ್ಯವಸ್ಥೆಗಳಿದೆ ಅಂತ. ಇದೊಂದೇ ಅಲ್ಲ, ಎಲ್ಲ ಪಾರ್ಕು ಕೆಲವೊಂದು ಚೆನ್ನಾಗಿದೆ ಅಷ್ಟೇ. ಸಿಟಿಲಿರುವಂಥ ಔಟ್ ಸ್ಟೇಷನ್ ಇರುವಂಥ ಪಾರ್ಕ್ಗಳು ಯಾವ ಮಟ್ಟಿಗೆ ಆಗಿದೆ. ಯಾರು ಟೆಂಡರ್ ತಗೊಂಡ್ರು, ಯಾವ ಅಧಿಕಾರಿ ನಿರ್ವಹಣೆ ಮಾಡ್ತಾವ್ರೆ, ಯಾರು ಯೋಜನಾಧಿಕಾರಿ? ತಾವು ನೋಡ್ತಾ ಇದ್ದೀರಾ ನೋಡಿ, ಯಾರನ್ನು ರುದ್ರು ಇಲ್ಲಿ ತಿರುಗಾಡಕಾರ ಆಗುತ್ತಾ? ಯಾವ ಮಟ್ಟಿಗಿದೆ ನೋಡಿ ಇಲ್ಲಿ ಶಾರದಾದೇವಿ ನಗರ ಪಾರ್ಕ್ ಇದು. ಏನಾನ ಅಧಿಕಾರಿಗಳು ಮಾತಾಡಿದ್ರೆ ಹುರ್ಕೊಂಡ್ಬಿಡ್ತೀರಾ ಮಾಧ್ಯಮದವ್ರ ಬಗ್ಗೆ, ಕೆಲವ್ರ ಬಗ್ಗೆ, ನಮ್ಮ ಬಗ್ಗೆ ಎಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡಿಬಿಟ್ರೆ ಏನು ದೊಡ್ಡ ಇದಾ ಸೋಷಿಯಲ್ ಮೀಡಿಯಾನ ಅಂತೀರಾ? ಇಡೀ ದೇಶ ಪೂರ್ತಿ ನೋಡೋದೇ ಸೋಷಿಯಲ್ ಮೀಡಿಯಾ. ನೋಡ್ತಾ ಇದ್ದೀರಾ, ಸಂಬಂಧಪಟ್ಟಂಥ ಕೆಲವು ಅಧಿಕಾರಿಗಳ ಬಗ್ಗೆ, ಯೋಜನಾ ವಿಚಾರಗಳ ಬಗ್ಗೆ RTA ಕಾರ್ಯಕರ್ತರು ಯಾರಿದ್ದೀರಾ ನಿಮ್ಗೆ ಅದನ್ನು ಕಳಿಸ್ಕೊಡ್ತೀನಿ. ಹಾಕ್ರಪ್ಪ RTA ಕಾರ್ಯಕರ್ತರೆ. RTA ಕಾರ್ಯಕರ್ತರು ನೀವು ಹಾಕಿ ನೋಡಿ. ಇಲ್ಲಿದೆ ಮೈಸೂರು ನಗರಾಭಿವೃದ್ಧಿ ಪಾಲಿಕೆ ಎಲ್ಲ ಪದಾರ್ಥ ಇಲ್ಲಿ ಬಿಸಾಕಿದ್ದಾರೆ. ಆ ಕಡೆ ಎಲ್ಲ ಗೇಟ್ ಮುರಿದೋಗಿದೆ, ಕಾಂಪೌಂಡ್ ಮುರಿದೋಗಿದೆ. RTA ಕಾರ್ಯಕರ್ತರು ಯಾರಿದ್ದೀರಾ ಹಾಕ್ರಪ್ಪ ಇದನ್ನು. ಏನೋ CN 133 ಅಂತ ಬೇರೆ ಹಾಕವ್ರೆ. ಅದೇನು ಕೋಡ್ ವರ್ಡ್ ಗೊತ್ತಿಲ್ಲ ಅವ್ರದ್ದೇನು. ಈ ಒಂದು ಕೋಡ್ ವರ್ಡ್ ಇರಬೇಕು. ನೋಡಿದ್ದೀರಾ? ಎಲ್ಲ ವ್ಯವಸ್ಥೆ ಯಾವ ಥರ ಆಗಿದೆ, ಅವ್ಯವಸ್ಥೆ. ನಮ್ಮ ತೆರಿಗೆ ಹಣ ನೋಡಿ ಹೆಂಗಿದೆ. ಹೊಸದು ಓಪನೇ ಆಗಿಲ್ಲ ಆಯ್ತಾ? ಬಿ ಹಾಕೊಂಡು ಕೂತವ್ರೆ. ನಿರ್ವಹಣೆ ಮಾಡೋಕ್ಕೆ ಯಾರೂ ಇಲ್ಲ, ಮೇಂಟೆನೆನ್ಸ್ ಮಾಡೋಕ್ಕೆ ಯಾರೂ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಮೈಸೂರು ನಗರ ಪಾಲಿಕೆ ಯಾವ ರಾಜಕೀಯ ಪಕ್ಷಗಳು ಬಂದರು, ಯಾವ ಅಧಿಕಾರಿಗಳು ಬಂದರು, ಯಾವ ಜನಪ್ರತಿನಿಧಿಗಳು ಬಂದರು, ಐ ಡೋಂಟ್ ಕೇರ್ ಅನ್ನೋ ಮನಸ್ಥಿತಿ. ನಿಜವಾಗ್ಲೂ ಮಾನ ಮರ್ಯಾದಿಲ್ಲ ಕಂಡ್ರೆ ನಮಗೆ. ಸರ್ಕಾರಕ್ಕೆ ನಮ್ಮ ತೆರಿಗೆ ಹಣನ, ಸಾರ್ವಜನಿಕ ತೆರಿಗೆ ಹಣನ ನೀವು ಈ ಥರ ಪೋಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮನ್ನೆಲ್ಲ ಕೋರ್ಟಲ್ಲಿ ಕರ್ಕೊಂಬಂದು ನಿಲ್ಲಿಸ್ಬೇಕಂಡ್ರಿ. ನೀವು ಯಾರು ಟೆಂಡರ್ ತಗೊಂಡಿದ್ದೀರಾ, ಯಾವನ ಯೋಜನೆ ಅಧಿಕಾರಿ ಇದ್ದಾನೆ, ಯಾವನ ಇದನ್ನು ನಿರ್ವಹಣೆ ಮಾಡ್ತಾ ಇಲ್ಲ, ಅವ್ರಿಗೆಲ್ಲರಿಗೂ ಕೋರ್ಟಲ್ಲಿ ಒಂದು ಅಪೀಲ್ ಹಾಕಬೇಕು. ನಿಜವಲ್ಲೂ ಕೋರ್ಟಲ್ಲಿ. ಯಾಕೆಂದರೆ DC ಕೋರ್ಟು ಹೆಂಗಿರು ಫ್ರೀ ಇದೆ. ನಿಮ್ಮನ್ನೆಲ್ಲ ಕೋರ್ಟ್ಗೆ ಕರ್ಕೊಂಬಂದು ನಿಲ್ಲಿಸ್ಬೇಕು. ನೋಡಿ ಅಧಿಕಾರಿ ಹತ್ರ ಮಾತಾಡ್ತಾ ಇದ್ದಾರೆ ಪ್ರಮೋದ್. ಸರ್ ಹೌದು, ಓಪನ್ ಆಗಿಲ್ಲ ಅಂತಾನೆ ಹೇಳ್ತಾ ಇದೀವಿ ಸರ್.
ಏನಾಗಿದೆ? ಅದು ಕಾರ್ಪೊರೇಷನ್ ಇಂದ ಮಾಡಿಲ್ಲ ಸರ್, LFS ಇಂದ ಇದರಿಂದ ಮಾಡಿದ್ರು ಸರ್. ಹಾ. ಅದಾದ್ಮೇಲೆ ಒಂದ್ಸರಿ ಮಾಡಿದ್ದು ಒಂದ್ 2-3 ತಿಂಗಳು 3-4 ತಿಂಗಳು ವರ್ಕ್ ಆಗಿದ್ದು ಅಷ್ಟೇ ಸರ್. ಅಲ್ಲ 3-4 ತಿಂಗಳಲ್ಲ, ನಾನು ಇಲ್ಲೇ ಪಕ್ಕದಲ್ಲೇ ಇರೋದು. ಒಂದು ದಿನ ಯೂಸ್ ಆಗಿರೋದು ನಾನು ನೋಡ್ಲಿಲ್ಲ ಸರ್. ಇಲ್ಲ ಸ್ಟಾರ್ಟಿಂಗ್ ಮಾಡಿದಾಗ ಒಂದ್ 3-4 ತಿಂಗಳು ವರ್ಕ್ ಆಯ್ತು ಸರ್. ಆಯ್ತು ಸರ್, ಈಗ ಯಾಕೆ ಸರ್ ಅದು ಹಂಗಾಗಿದೆ? ಸರಿ ಸರ್, ಈಗ ಓಲಿ ಈಗ್ಲಾರು ರೆಡಿ ಮಾಡಿ ಸರ್ ಈಗ ಅದು. ಸರ್ ಈಗ ಇವರು ಇಂಜಿನಿಯರ್ಗೆ ಹೇಳ್ತೀನಿ ಸರ್. ಶಂಕರ್ ಸರ್, ನಮ್ಮ ವತಿಯಿಂದ ಆಗಿಲ್ಲ ಅಂತ ಹೇಳ್ತಿದಾರೆ ಸರ್. ಅದು ಏನಾಗಿದೆ ವಿಚಾರಿಸ್ತೀನಿ ಫಸ್ಟ್. ನಮ್ಮ ವತಿಯಿಂದ ಆಗದೆ ಆದ್ಮೇಲೆ ನಾವು ರೆಡಿ ಮಾಡ್ಸಕ್ ಬರೋದಿಲ್ಲ ಅದು. ಅಲ್ಲ ಸರ್, ಈಗ ನೀವು ಕಾಂಟ್ರಾಕ್ಟ್ ಕೊಟ್ಟಿರ್ತೀರಲ್ವಾ, ನೀವು ಅದು ಕಾಂಟ್ರಾಕ್ಟ್ ಕೊಟ್ಮೇಲೆ ಅದು ಕೇಳ್ಕೊಳ್ಳಿ ಅಣ್ಣ. ಹೇಳಿ. ಕೊಟ್ಟು ಅದ್ ಯಾರೋ ಮುಗಿಸಿ ಹೋಗಾಯ್ತದು. ಹಾ, ಅದು ಯಾರು ಮಾಡೋದಂತ ಗೊತ್ತಿದ್ರೆ ನಾವು ಏನ್ ಮಾತಾಡಕ್ಕಾಗ್ತದೆ? ಈಗ ಸರಿ ಸರ್, ಈಗ ಹೇಳ್ತಾ ಇದೀವಿ, ಈಗ ಯಾವಾಗ ಮಾಡ್ತೀರಾ ಹೇಳಿ ಸರ್. ಯಾರು ಮಾಡಿದಾರೆ ಅಂತ ಫಸ್ಟ್ ವಿಚಾರಿಸ್ಬಿಟ್ಟು ಸಂಬಂಧಪಟ್ಟವ್ರು ಮಾತಾಡಿ ರೆಡಿ ಮಾಡ್ಸಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಮ್ಮ ವತಿಯಿಂದ ಆಗಿಲ್ಲ ಅಂತ ಹೇಳ್ತಿದ್ದಾರೆ ನಮ್ಮವರು. ಕಾರ್ಪೊರೇಷನ್ ವತಿಯಿಂದ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಯಾರು. ಇಲ್ಲ ಆಲ್ರೆಡಿ ಆಗಿದೆ, ಬೇಕಾದ್ರೆ ನಿಮ್ಮ ನಿಮ್ಗೆ ಹತ್ರ ಮಾಹಿತಿ ದಾಖಲಾತಿ ಇದೆ ನಮ್ಮ ಹತ್ರ. ಕೊಡ್ಲಾ ಇಲ್ಲಿ ಹೇಳ, ಅದು ಎಲ್ಲಾನು ಐತೆ ಬೇಕಾರೆ. ನಿಮ್ ಕಡೆಯಿಂದ ಅದೇನಿದೆ ಆಫೀಸ್ ಕೊಡಿ, ಅದು ಚೆಕ್ ಮಾಡ್ಸೋಣ. ಹೇಳಿ ಕೇಳಿಸ್ಕೊಳ್ಳಿ ಸರ್. ಬಂದು ನಾಗರಾಜ್ ಅಂತ ಇರಿ. ಬಂದು ನಾಗರಾಜ್ ಅಂತ ಸಂಜೆ ಮುಗಿಲಿ ಪತ್ರಿಕೆ. ಸರ್ ಒಂದು ನಿಮಿಷ, ವಾರ್ಡ್ ನಂಬರ್ 45 ವ್ಯಾಪ್ತಿಯಲ್ಲಿ ಬರುವ I-10 ರಸ್ತೆ ಹತ್ತಿರ ಶಾರದಾದೇವಿ ನಗರ ಅಂತಾನೆ ಇದೆ. ಸರಿನಾ ಸರ್? ಆಯ್ತು, ಏನಾಗಿದೆ ನೋಡುವ ಅಂದ್ರೆ ನೀವು ಮತ್ತೆ ಮುಂದುವರೆಸಿ ಸರಿ ಆಯ್ತು ಬಿಡಿ, ಅದೇನ್ ನೋಡಿ ಸರ್. ಆಯ್ತು ಕೊಡೋಕ್ಕಾಗುತ್ತಾ? ಸರಿ ಆಯ್ತು, ಅದೇನ್ ಮಾಡಿ ಸರ್. ಏನ್ ಮಾಹಿತಿ ಕೊಡ್ಬೇಕು ಹೇಳಿ. ಸರಿ ಆಯ್ತು, ನಾವು ಮಾಹಿತಿ ತಿಳ್ಕೊತೀವಿ, ತಿಳ್ಕೊಂಡು ತಮ್ಗೆ ಹೇಳ್ತೀವಿ. ಓಕೆ ಹಂಗೆ ಮಾಡಿ ಸರ್, ಹಂಗೆ ಮಾಡಿ. ನೋಡಿ, ಇದು ಕತೆ. ಪಾಪ ಅವರು ಪ್ರಮೋದ್ ಅವರು ಮತ್ತು ಕುಮಾರ್ ಯುವಕರ ಮಿತ್ರ ಪತ್ರಿಕೆ ಸಂಪಾದಕರು ಈ ರೀತಿ ಸ್ಪಾಟಲ್ಲೇ ಕುತ್ಕೊಂಡು ಅದು ವಿಚಾರ ತಗೊಂಡು ಮಾಡಿದ್ರೆ ಮಾಹಿತಿ ಹೇಳ್ತೀನಿ, ಕೇಳ್ತೀನಿ, ನೋಡ್ತೀನಿ ಅನ್ನೋ ಬೇಜವಾಬ್ದಾರಿತನ ಅಧಿಕಾರಿಗಳು. ಮೈಸೂರು ನಗರ ಪಾಲಿಕೆ ಯಾರು ಸರ್ ಮಾತಾಡಿದ್ದು? ಅವರು ಏನು ಜವಾಬ್ದಾರಿ ಅವ್ರಿಗೆ? ಇಂಜಿನಿಯರ್ ನಗರ ಪಾಲಿಕೆ. ಹಾಂ ವಾಣಿ ವಿಲಾಸು ನೀರು ಸರಬರಾಜು ವ್ಯವಸ್ಥಾಪಕರು.